ಬಂಧುಗಳೇ ನಮಸ್ತೆ. ನಾನಿವತ್ತು ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಆನವಟ್ಟಿ ಪೊಲೀಸ್ ಠಾಣೆ ಎದುರುಗಡೆ ಇದ್ದೇನೆ. ನೀವು ಇಲ್ಲಿ ನೋಡ್ಬೋದು ಆನವಟ್ಟಿ ಪೊಲೀಸ್ ಠಾಣೆಯ ಫಲಕವನ್ನು. ಈ ರಸ್ತೆ ಏನಿದೆಯಲ್ಲ, ಇಲ್ಲಿಂದ ಒಂದು 50 ಮೀಟ್ರ್ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಹೋಗಿ ಬಲಗಡೆ ಹೊರಳಿದ್ರೆ 50 ಮೀಟ್ರ್ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಸಿಗ್ತದೆ. ಇದು ಒಂದು ಕಡೆ ಹಾನಗಲ್ ರಸ್ತೆ, ಒಂದು ಕಡೆ ಶಿರಾಳಕೊಪ್ಪ ರಸ್ತೆ. ಇದು ಆನವಟ್ಟಿಯಿಂದ ತಾಲೂಕು ಕಚೇರಿಗೆ ಹೋಗುವಂಥ ರಸ್ತೆ, ಸೊರಬ ಹೋಗುವಂಥ ರಸ್ತೆ. ಅಲ್ಲೇ ಮುಂಭಾಗದಲ್ಲಿ ಬಲಭಾಗದಲ್ಲಿ DCC ಬ್ಯಾಂಕ್ ಕೂಡ ಇದೆ. ಇಲ್ಲಿ ಒಂದು ಅದ್ಭುತ ತೋರಿಸ್ತೇನೆ. ಸ್ವಾತಂತ್ರ್ಯ ಬಂದು ಆಗಲೇ ಒಂದು ದಶಕಗಳು ಕಳೆದರೂ ಕೂಡ ನಮ್ಮ ಸೊರಬ ತಾಲೂಕು ಹೇಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಯಾಕೆಂದರೆ ನಾವೀಗಿರೋದು ಆನವಟ್ಟಿಯ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆ, ಬಸ್ ಸ್ಟ್ಯಾಂಡು ಆವರಣ. ಯಾಕೆಂದರೆ ಆವರಣದ ಪಕ್ಕನೇ ನಾಡ ಕಚೇರಿ, ಆಸ್ಪತ್ರೆ ಎಲ್ಲ ಬರ್ತದೆ. ಈ ಒಂದು ಅಡ್ಡ ರಸ್ತೆ, ಈ ಅಡ್ಡ ರಸ್ತೆ ಇದುವರೆಗೂ ಮಣ್ಣಿನ ರಸ್ತೆಯಾಗೇ ಉಳಿದಿದೆ. ಇಲ್ಲಿ ನಾಗರಿಕರು ಪ್ರತಿನಿತ್ಯ ಧೂಳು ಕುಡ್ಕೊಂಡೇ ಓಡಾಡಬೇಕು. ಯಾಕೆಂದರೆ ನಾನು ಇಲ್ಲಿ ಒಂದು ಸಲ ಬಂದಾಗ ಈ ರಸ್ತೆಯಲ್ಲೇ ಪೋಸ್ಟ್ ಆಫೀಸ್ ಕೂಡ ಇದೆ. ಸಾರ್ವಜನಿಕರಿಗೆ ಸೇವೆ ಒದಗಿಸ್ತಕ್ಕಂಥ ಪೋಸ್ಟ್ ಆಫೀಸ್ ಕೂಡ ಇದೇ ರಸ್ತೆಯಲ್ಲಿದೆ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದೆಲ್ಲೋ ದೂರದಲ್ಲಿ ಮೂಲೆಯಲ್ಲಿ ಅಂಚಿನಲ್ಲಿ ಇಲ್ಲ. ಇಲ್ಲಿ ಇದೊಂದು ಮುಖ್ಯವಾಗಿ ಇರತಕ್ಕಂಥ ಒಂದು ಅಡ್ಡ ರಸ್ತೆ, ಇಲ್ಲಿ ಸರ್ಕಲ್ ಸೆಂಟ್ರಲ್ಲೇ ಇದೆ. ಈ ರಸ್ತೆ ಕೂಡ ಹೀಗೆ ಮಣ್ಣಿನ ರಸ್ತೆಯಾಗಿ ಉಳಿದಿದೆಯಲ್ಲ, ಏನು ಕಾರಣ ಅಂತ. ಏಕೆಂತಂದರೆ ಹಿಂದೆ ವಿಕಾಸದ ಹಾದಿಯಲ್ಲಿ ವಿಕಾಸ ಹೇಗಪ್ಪ ಆಯಿತು ಅಂತಂದರೆ, ರಸ್ತೆಗಳು ಹೇಗಾದವು ಅಂತಂದರೆ, ಈ ದನ ಕುರಿ ಎಲ್ಲ ಹೇಗೆ ಓಡಾಡಿದ್ವು ಹಾಗೆಲ್ಲ ರಸ್ತೆ ಆಯಿತು ಅಂತ ಹೇಳ್ತಾರೆ. ಇದು ಕೂಡ ಹಾಗೆ ಒಂದು ಅಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಸ್ತೆಗಳು ಹೇಗಿತ್ತು ಅಂತ ತೋರಿಸ್ಕೊಳ್ಳೋಕೆ ಇಟ್ಕೊಂಡಿದ್ದಾರೋ ಈ ರಸ್ತೆನ, ಅಥವಾ ಹಣ ಇಲ್ವೋ, ಅಥವಾ ಮತ್ತೆ ಏನು ಅರಾಜಕತೆ ಇದೆ, ಅಥವಾ ನಾಗರಿಕರೇ ಹೀಗಿದ್ದಾರಾ, ಯಾರು ಕೇಳಲ್ವ, ಇದನ್ನು ಪ್ರಶ್ನೆ ಮಾಡೋದಿಲ್ವಾ? ಯಾಕೆಂದರೆ ಇವಾಗಲೇ ಹೀಗಿದೆ, ಇನ್ನು ಮಳೆಗಾಲದಲ್ಲಿ ನಾವು ಸೇವೆ ಪಡ್ಕೊಳ್ಳಿಕ್ಕೆ ಈ ರಸ್ತೆಗೆ ಬರೋದು ಹೇಗೆ? ಯಾಕೆಂದರೆ ನಾನು ಮೊನ್ನೆ ಪೋಸ್ಟ್ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೀನಿ, ಇಲ್ಲೇ ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ಉದ್ದಕ್ಕೂ ಗಾಡಿಗಳು ನಿಂತಿರ್ತದೆ, ವಿಪರೀತ ಧೂಳು ಕೂಡ ಇಲ್ಲಿನ ನಾಗರಿಕರು ಇದನ್ನು ಆರಾಮಾಗಿ ಸಹಿಸ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಪೋಸ್ಟ್ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಟೇಬಲ್ ಮೇಲೆ ಒಂದೆರಡು ಪತ್ರಗಳಿಟ್ಟಿದ್ದೆ. ಆಗಲೇ ಪತ್ರಗಳು ಕೆಂಪು ಬಣ್ಣಕ್ಕೆ, ಅಂದರೆ ಕೆಂಪು ಮಸಿ ಹತ್ತಿತ್ತದಕ್ಕೆ. ಇದು ಪೋಸ್ಟ್ ಆಫೀಸು, ಆನವಟ್ಟಿಯ ಪೋಸ್ಟ್ ಆಫೀಸು. ಈ ರಸ್ತೆ ಅಂದರೆ ಇಲ್ಲಿ ಇದ್ರ ಪಕ್ಕದಲ್ಲಿ ರಸ್ತೆಯಲ್ಲಿ DCC ಬ್ಯಾಂಕ್ ಇದೆ. ಈಗ ಆ DCC ಬ್ಯಾಂಕ್ ರಸ್ತೆಯೂ ಪೂರ್ತಿ ಕಸದ ರಾಶಿ ಒಂದು ಕಡೆ ಬಿದ್ದಿದೆ, ಮತ್ತು ಅದು ಪೂರ್ತಿ ಇದೇ ಥರ ಧೂಳಿನ ರಸ್ತೆಯೇ ಆಗಿದೆ. ಇದು ನಮ್ಮ ಸೊರಬ ತಾಲೂಕಿನ ಕತೆ. ಇದು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಜನ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಧನ್ಯವಾದಗಳು.